ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಪ್ರಯುಕ್ತ ಕಾನೂನು ಜಾಗೃತಿ. ಮಾನವ ಹಕ್ಕು ಜಾಗೃತಿ ದಳದಿಂದ ಕಾನೂನು ಅರಿವು ಕಾರ್ಯಕ್ರಮ. ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯ ಪ್ರಯುಕ್ತ ಮಾನವ ಹಕ್ಕುಗಳ ಜಾಗೃತಿ ದಳದ ವತಿಯಿಂದ ತುಮಕೂರಿನ ಕೆಎಸ್ಸಿಎಫ್ ಮಹಾವಿದ್ಯಾಲಯದಲ್ಲಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶೆ ನೂರುನಿಸಾ, ತಹಸೀಲ್ದಾರ್ ರಾಜೇಶ್ವರಿ, ಸರ್ಕಲ್ ಇನ್ಸ್ಪೆಕ್ಟರ್ ಅವಿನಾಶ್, ರಾಜ್ಯಾಧ್ಯಕ್ಷ ಲೋಕೇಶ್ವರ್ ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಾ ವೈದ್ಯಾಧಿಕಾರಿ ಅಸ್ಗರ್ ಬೇಗ್ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು. ಇನ್ನು ನ್ಯಾಯಾಧೀಶೆ ನೂರುನಿಸಾ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ಗಳಲ್ಲೇ ಹೆಚ್ಚು ತಲ್ಲೀನರಾಗಿದ್ದು, ಕಾನೂನು ಅರಿವು ಹಾಗೂ ಜಾಗೃತಿಯ ಕೊರತೆಯಿಂದ ಅನೇಕ ಅಪಾಯಕಾರಿ ವಿಷಯಗಳನ್ನು ಹಂಚುವ ಪ್ರವೃತ್ತಿ ಹೆಚ್ಚಾಗಿದೆ. ಇದು ಮುಂದಿನ ದಿನಗಳಲ್ಲಿ ಗಂಭೀರ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಅಲ್ಲದೆ 18 ವರ್ಷ ಆಗುವವರೆಗೂ ಮಕ್ಕಳಿಗೆ ಮೊಬೈಲ್ ಬಳಕೆಯನ್ನ ನಿಷೇಧಿಸುವಂತಹ ಕಾನೂನು ಜಾರಿಗೆ ಬರಬೇಕು ಎಂದಿದ್ದಾರೆ. ಯಾವುದೇ ಶಾಲೆಯಲ್ಲಿ ಡೈರಿ ಮೇಂಟೈನ್ ಮಾಡ್ಲಿಕ್ಕಿದ್ರೂ ಸಹ ಶಾಲೆಯ ಸಿಲೆಬಸ್ ಇರ್ಬೋದು, ಪೇರೆಂಟ್ ಟೀಚರ್ ಮೀಟಿಂಗ್ ಇರ್ಬೋದು, ಎಕ್ಸಾಮ್ ಟೈಮ್ ಟೇಬಲ್ ಇರ್ಬೋದು, ಕೆಲವೊಂದು ನೋಟ್ಸ್ಗಳನ್ನು ಆ ಒಂದು ಮೊಬೈಲ್ ಮೂಲಕ ಕಳಿಸುವಂಥ ಪದ್ಧತಿ ಇದೆ. ಕೆಲವೊಮ್ಮೆ ಮಕ್ಕಳಿಗೆ ಮೊಬೈಲ್ ತೆಗೆಸಿಕೊಡದಿದ್ರು ಅವರ ಪೋಷಕರ ಮೊಬೈಲಲ್ಲಿ ಆ ಒಂದು ವಿಚಾರಗಳು ಬರೋದ್ರಿಂದ ಅನಿವಾರ್ಯವಾಗಿ ಅನಕ್ಷರಸ್ಥ, ಅದರಲ್ಲೂ ಪೇರೆಂಟ್ಸ್ಗಳು ಮಕ್ಕಳಿಗೆ ಮೊಬೈಲ್ ಕೊಡ್ತಾರೆ. ಆ ಮಕ್ಕಳಿಗೆ ಅಪ್ಪ ಅಮ್ಮನಿಗೆ ತಿಳಿಯದ ರೀತಿಯಲ್ಲಿ ಮಕ್ಕಳು ಇವತ್ತು ಬಹಳಷ್ಟು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಅದರಿಂದ ಯಾರದೋ ಪರಿಚಯ ಇಲ್ಲದ ಅಥವಾ ಪರಿಚಯ ಇದ್ದ ವ್ಯಕ್ತಿಯ ಜೊತೆಗೆ ತಮ್ಮ ಭಾವನೆಗಳನ್ನು ಬಲಿಕೊಟ್ಟು ಅಥವಾ ತಮ್ಮ ಮುಗ್ಧತೆಯನ್ನು ಅಂತಹ ವ್ಯಕ್ತಿಗಳು ಇವತ್ತು ಬಹಳಷ್ಟು ದುರುಪಯೋಗ ಪಡಿಸಿಕೊಂಡಿರೋದು ನ್ಯಾಯಾಲಯದ ವಿವಿಧ ಪೋಕ್ಸೋ ಪ್ರಕರಣ ಇರ್ಬೋದು ಅಥವಾ ಕೌಟುಂಬಿಕ ಕಲಹಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಹೇಳ್ತಾ ಇರೋದು, ಈ ನಿಟ್ಟಿನಲ್ಲಿ ಪೋಷಕರು ಅದೇ ರೀತಿ ಎಲ್ಲ ಸಾರ್ವಜನಿಕರು ಆದಷ್ಟು 18 ವರ್ಷ ಕಮ್ಮಿ ವಯಸ್ಸಿನ ಮಕ್ಕಳಿಗೆ ಮೊಬೈಲ್ ಬಳಕೆ ಮಾಡುವುದನ್ನು ನಿಲ್ಲಿಸಿದ್ರೆ ಇದಕ್ಕೆ ಮುಂದೆ ಆಗುವಂತಹ ಬಹಳಷ್ಟು ಅನಾಹುತಗಳನ್ನು ನಾವು ನಿಲ್ಲಿಸಬಹುದು ಅಂತ ನಾನು ಭಾವಿಸ್ತೇನೆ. ಕಾನೂನಿನ ಅರಿವು ಕಾರ್ಯಕ್ರಮ ಹಳ್ಳಿಗಾಡಿನ ಶಾಲಾ ಕಾಲೇಜುಗಳಿಗೆ ತಲುಪದೆ ಯಾವಾಗ? ಈಗಾಗಲೇ ತಲುಪ್ತಾ ಇದೆ ಸರ್. 1987ರಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಕಾಯ್ದೆ ಜಾರಿ ಆದಂದಿನಿಂದ ಇನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಅವಿನಾಶ್ ಮಾತನಾಡಿ, ಇಂದಿನ ಮಕ್ಕಳು ತಮ್ಮ ಸೌಂದರ್ಯ ಪ್ರದರ್ಶನಕ್ಕಾಗಿ ಅನೇಕ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚುತ್ತಿದ್ದಾರೆ. ಸೈಬರ್ ಕ್ರೈಮ್ ತಜ್ಞರುಗಳು ಇವುಗಳನ್ನು ಬಳಸಿಕೊಂಡು ಅಶ್ಲೀಲ ಫೋಟೋಗಳ ಜೊತೆ ಲಿಂಕ್ ಮಾಡುವುದು ಸೇರಿದಂತೆ ಬ್ಲಾಕ್ ಮೇಲ್ ಮಾಡುವ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಹೀಗಾಗಿ ಮೊಬೈಲ್ ಎಷ್ಟು ಉಪಯುಕ್ತವೋ ಅಷ್ಟೇ ಅಪಾಯಕಾರಿ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ನಮಗೆ ಫ್ಯಾಮಿಲಿ ಇಂಪಾರ್ಟೆಂಟ್. ನಾವು ಫಸ್ಟ್ ನಮ್ಮ ಫ್ಯಾಮಿಲಿನ ಸರಿ ಮಾಡ್ಕೊಂಡ್ಬಿಡೋಣ, ಆಮೇಲೆ ಬೇರೆಯವ್ರನ್ನ ಉದ್ಧಾರ ಮಾಡೋಣ. ಸೊ ನನ್ನ ಫ್ಯಾಮಿಲಿ, ನನಗೆ ತಾತ ಅಜ್ಜಿ ಇದ್ದಾರೆ, ತಂದೆ ತಾಯಿ ಇದ್ದಾರೆ, ನಾನು, ನನ್ನ ತಮ್ಮ, ನನ್ನ ತಂಗಿ. ಸೊ ಇಮ್ಯಾಜಿನ್ ನಿಮ್ಮ ಮನೆಯಲ್ಲಿ ಕೂಡ ಹೆಚ್ಚು ಕಮ್ಮಿ ಇದೇ ರೀತಿ ತಾತ ಅಜ್ಜಿ ಎಲ್ಲರೂ ಇರ್ತಾರೆ. ಸೊ ನಾವು ನಮ್ಮ ರೊಟೀನ್ ಲೈಫ್ ಬಿಟ್ರೆ, ಹೆಲ್ತ್ ಅಪ್ಸೆಟ್ ಆಗೋದು ಬಿಟ್ರೆ ಬೇರೆ ಏಂತಕ್ಕೆ ನಾವು ರಿಸ್ಕ್ ಪ್ರೋನ್ ಅಂದರೆ ನಾವು ಯಾವ ರೀತಿ ನಮ್ಗೆ ಏನಾದರೂ ಕೆಟ್ಟದಾಗಬೇಕು ನಮ್ಮ ಫ್ಯಾಮಿಲಿಲಿ ಅಂದರೆ ಯಾವ ರೀತಿ ಆಗ್ಬೋದು? ನಮಗೆ ಹೆಲ್ತ್ ಸರಿ ಇಲ್ದಿರ ನನಗೆ ಹೆಚ್ಚು ಕಮ್ಮಿ ಆಗ್ಬೋದು. ಬಿಕಾಸ್ ಐ ವಿಲ್ ಹ್ಯಾವ್ ಅ ಹೈಜೀನ್ ಫುಡ್ ತಿಂದಿಲ್ಲ ಅಂತನೋ ಇಲ್ಲ ನನ್ನ ಹೆರಿಡಿಟ್ರಿಯಿಂದನೋ ನನಗೆ ಹೆಲ್ತ್ ಇಶ್ಯೂಸ್ ಇದೆ ಅಂದ್ಕೊಳ್ಳಿ. ಅದು ಬಿಟ್ರೆ ಸಾವು, ಅದು ಬಿಟ್ರೆ ಬೇರೆ ಯಾವ ರೀತಿ ಆ ಫ್ಯಾಮಿಲಿಗೆ ಒಂದು ಸಾವು ಆಗ್ಬೋದು, ಇಲ್ಲ ಒಂದು ನೋವಾಗ್ಬೋದು, ಒಂದು ಕಳ್ಕೋಬಹುದು, ಯಾವ ರೀತಿ ಆಗ್ಬೋದು? ಒಂದು ಮೈಕು ಪ್ಲೀಸ್. ಆಕ್ಸಿಡೆಂಟ್ ಆಗ್ಬೋದು. ಯಾಕೆ ಆಕ್ಸಿಡೆಂಟ್ ಆಗುತ್ತೆ? ರೆಕ್ಲೆಸ್ ಡ್ರೈವಿಂಗ್ ಆರ್ ರೈಡಿಂಗ್. ಆಯಿತು, ಓಡ್ಸಕ್ಕೆ ಬರಲಿಲ್ಲ, ಇಲ್ಲ ಮುಂದೆ ಬರೋನಿಗೆ ಓಡ್ಸಕ್ಕೆ ಬಂದಿಲ್ಲ, ಗಾಡಿ ತಗೊಂಡು ಅವನೇ ಡಿಕ್ಕಿ ಮಾಡಿದ. ನಮ್ಮ ಸೇಫ್ಟಿ ಏನು ಫಸ್ಟ್? ಹೆಲ್ಮೆಟ್ ಇಸ್ ಅ ಮಸ್ಟ್. ಅಪಾರ್ಟ್ ಫ್ರಮ್ ದಟ್ ಎವ್ರಿಬಡಿ ಶುಡ್ ಕ್ಯಾರಿ ಯುವರ್ DL. ಎಲ್ಲರಿಗೂ ಕಂಪಲ್ಸರಿಯಾಗಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಅದ್ರ ಜೊತೆಗೆ ಇನ್ಶೂರೆನ್ಸ್ ಇಸ್ ಅ ಮಸ್ಟ್. ನಾನು ಹುಷಾರು, ನನಗೇನೂ ಆಗಲ್ಲ, ನಾನು ಸಕ್ಕತ್ತಾಗಿ 2 ವೀಲರ್ ಓಡಿಸ್ತೀನಿ, ನನಗೆ ಮುಂದೆ ಇರೋ ಓಡಿಸಕ್ಕೆ ಬರಬೇಕು. ಅವನು ಬಂದು ಡಿಕ್ಕಿ ಹೊಡೆದ, ಅವನಿಗೆ ಹೆಚ್ಚು ಕಮ್ಮಿ ಆಯಿತು, ನನಗೇನೂ ಆಗಿಲ್ಲ. ಬಟ್ ನನ್ನ ಹತ್ರ ಇನ್ಶೂರೆನ್ಸ್ ಇಲ್ಲ, DL ಇಲ್ಲ, ಹೆಲ್ಮೆಟ್ ನಾನು ಹಾಕಿಲ್ಲ. ಹೆಲ್ಮೆಟ್ ಹಾಕಿಲ್ಲದಕ್ಕೆ 500 ರೂಪೀಸ್ ಫೈನ್ ಇದೆ, ಓಕೆ. ಇನ್ಶೂರೆನ್ಸ್ ಇಲ್ಲ, DL ಇಲ್ಲ. ಗಾಡಿ ಬಂದು ಯಾವುದೋ ಫ್ರೆಂಡ್ ತೊಗೊಂಡ್ಬಿಟ್ಟಿದ್ದೀನಿ, ಅರ್ಜೆಂಟ್ ಹೋಗ್ಬೇಕು ಕೊಡ್ಮಗ ಅಂದ್ಬಿಟ್ಟು. ಈಗ ಫ್ರೆಂಡ್ ಹೆಸರಿದೆ ಗಾಡಿ, DL ಇಲ್ಲ, ಇನ್ಶೂರೆನ್ಸ್ ಇಲ್ಲ. ಈಗ ಅವನಿಗೆ ಕಾಲ್ ಮಾಡೋದು, ಅವ್ನು ಹೋಗ್ತಾನೆ ಕೋರ್ಟ್ಗೆ, ನಾನು ಕ್ಲೇಮ್ ಮಾಡಿಸ್ಕೊತೀನಿ, ನಾನು ಮೆಡಿಕಲ್ ಕ್ಲೇಮ್. ಇನ್ ಕೇಸ್ ಆತಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದ್ದು ಕ್ಲೇಮ್ ಮಾಡಬೇಕು ಅಂದರೆ ನಿಮ್ಮಲ್ಲಿ ಇನ್ಶೂರೆನ್ಸ್ ಇಲ್ಲ ಅಂದರೆ ಏನು ಕ್ಲೇಮ್ ಮಾಡ್ತೀರಾ? ಸೊ ಎಂಡ್ ಆಫ್ ದ ಡೇ ಏನಾಗುತ್ತೆ, ನಿಮ್ಮ ಮೇಲ್ಗಿಂತ ನಿಮ್ಮ ಗಾಡಿ ಕೊಟ್ಟಿದ್ದಂಥ ಓನರ್ ಮೇಲೆ ಬರ್ತದೆ. ಓನರು ಅವ್ನ ಮನೆ ಮಠ ಮಾಡಿಬಿಟ್ಟು ಕ್ಲೇಮ್ಸ್ ಕಟ್ಕೊಡ್ಬೇಕು ಕೋರ್ಟಲ್ಲಿ.
ನಾನು ಕಟ್ಟಲ್ಲ ಅಂದರೆ ನೆಕ್ಸ್ಟ್ ಅವನ ಮೇಲೆ ವಾರೆಂಟ್ ಆಗುತ್ತೆ, ಪ್ರೊಕ್ಲಮೇಷನ್ ಆಗುತ್ತೆ, ಅವ್ನ ಪ್ರಾಪರ್ಟಿ ಎಲ್ಲ ಅಟ್ಯಾಚ್ ಮಾಡ್ತೀವಿ, ಪೊಲೀಸವರೇ ಮಾಡ್ತೀವಿ ಥ್ರೂ ಕೋರ್ಟ್ ಪ್ರೊಸೀಜರ್ಸ್ ಮಾಡಿ ಅವನ ಲೈಫ್ ಹಾಳು. ಇನ್ನು ಅಸ್ಗರ್ ಬೇಗ್ ಮಾತನಾಡಿ, ನಮ್ಮ ಸಂವಿಧಾನದಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಒಂದು ಉಲ್ಲೇಖ ಇದೆ. ಇದನ್ನ ಅರ್ಥ ಮಾಡಿಕೊಂಡು ಶಿಕ್ಷಕರು ಮಕ್ಕಳಲ್ಲಿ ಅರಿವನ್ನ ಮೂಡಿಸಿದ್ರೆ ಮಾತ್ರ ಈ ದಿನಾಚರಣೆ ಅರ್ಥಕ್ಕೆ ಬರುತ್ತೆ. ಇಲ್ಲದಿದ್ರೆ ಬರೀ ಕಾರ್ಯಕ್ರಮಕ್ಕಷ್ಟೇ ಮಾನವ ಹಕ್ಕುಗಳು ಸೀಮಿತವಾಗಿರುತ್ತೆ ಎಂದಿದ್ದಾರೆ. ಮಾನವ ಹಕ್ಕುಗಳ ಬಗ್ಗೆ ಒಂದು ಘನತೆ ಗೌರವ ಇರುತ್ತೆ. ಇಲ್ಲದಿದ್ರೆ ನಾವು ಬರೆಯ ಪುಸ್ತಕಗಳಲ್ಲಿ ಮತ್ತು ಕಾನೂನಿನಲ್ಲಿ ಮಾತ್ರ ಮಾನವ ಹಕ್ಕುಗಳಿರುತ್ತೆ. ಯಾಕೆಂದರೆ ನಮ್ಮಲ್ಲಿ ಸಂವಿಧಾನದಲ್ಲಿ ಆರ್ಟಿಕಲ್ 2 ಇಂದ ಆರ್ಟಿಕಲ್ 24ವರೆಗೂ ಮಾನವ ಹಕ್ಕುಗಳ ಬಗ್ಗೆ ಒಂದು ಉಲ್ಲೇಖ ಇದೆ. ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡು ಓದಿ ನಾವು ನಮ್ಮ ಮಕ್ಕಳಲ್ಲಿ, ಸ್ಕೂಲ್ ಮಕ್ಕಳಲ್ಲಿ, ಕಾಲೇಜ್ ಟೀಚರ್ಸ್ ಎಲ್ಲರಿಗೂ ಇದೊಂದು ಅರಿವು ಮೂಡಿಸಿದ್ರೆ ಮಾತ್ರ ಈ ಒಂದು ಮಾನವ ಹಕ್ಕುಗಳು ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತೆ. ಇಲ್ಲದಿದ್ದರೆ ಸುಮ್ಮನೆ ಪುಸ್ತಕದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ, ಈ ಥರ ಒಂದು ಕಾರ್ಯಕ್ರಮ ನಡೆಯುತ್ತೆ, ಅದಕ್ಕೆ ಒಂದು ಮಾನ್ಯತೆ ಮತ್ತು ಗೌರವ ಇರೋದಿಲ್ಲ. ಸೊ ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಟ್ಟು ನಿಮ್ಮ ಮಾಧ್ಯಮದಿಂದ ಸಾರ್ವಜನಿಕರಿಗೆ ಮಾಹಿತಿ ತಿಳಿಸಲಿ ಅಂತ ಹೇಳ್ತಾ ನನ್ನ ಭಾಷಣ ಮುಕ್ತಾಯ ಮಾಡ್ತೀನಿ. ಇನ್ನು ಕಾರ್ಯಕ್ರಮದಲ್ಲಿ ಮಾನವ ಹಕ್ಕುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿಯನ್ನ ಮೂಡಿಸಿ ಜವಾಬ್ದಾರಿಯುತ ಡಿಜಿಟಲ್ ಬಳಕೆಯ ಕುರಿತು ಉಪನ್ಯಾಸಗಳನ್ನ ನೀಡಲಾಯಿತು. ಈ ವೇಳೆ ಶಿಕ್ಷಕರು ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು. ಶ್ರೀನಿವಾಸ ಸೋಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.